ಕನ್ನಡ ಸೀರಿಯಲ್‌ನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್‌ನ ತುಂಬಾ ಟಾಪ್ ಆಗಿ ಬರ್ತಿದೆ ಅಂತ ಹೇಳ್ಬೋದು. ಇನ್ನು ಈ ಸೀರಿಯಲ್‌ನಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡ್ತಿರುವಂಥ ವಿಲನ್ ಪಾತ್ರವನ್ನು ಮಾಡ್ತಿರುವಂಥ ಶ್ರೇಷ್ಠ ಈಗ ಇಲ್ಲವಾಗಿದ್ದಾಳೆ. ನಿಜಕ್ಕೂ ಅದೊಂದು ರೀತಿ ಆಘಾತಕಾರಿಯಾದ ಬೆಳವಣಿಗೆ ಅಂತ ಹೇಳ್ಬೋದು. ಹೌದು, ಹಂಗಂದ್ರೆ ಶ್ರೇಷ್ಠ ಪಾತ್ರದಲ್ಲಿ ಬದಲಾವಣೆಯಾಗಿ ಬೇರೆಯವರು ಬರ್ತಿದ್ದಾರೆ ಅಂತ ಇವೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹೌದು, ಈಗಾಗಲೇ ಭಾಗ್ಯಲಕ್ಷ್ಮಿ ಸೀರಿಯಲ್‌ನಲ್ಲಿ ಬೇರೆ ಒಂದು ರೀತಿ ಬದಲಾವಣೆ ಆಗ್ತಿದೆ. ಈಗ ಆ ತಾಂಡವೇ ಬದಲಾಗಿ ಭಾಗ್ಯನ ಬಳಿ ಬಂದು ನೀನೇ ನನ್ನ ಕೈ ಹಿಡಿಬೇಕು, ನಾನು ನೀನೆಲ್ಲೂ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದಿದ್ದಾನೆ. ಇನ್ನೊಂದು ಕಡೆ ಆ ದಿನ ಪ್ರೀತಿಸ್ತಿರೋ ಭಾಗ್ಯ ಈಗ ತಾಂಡವನ ಒಪ್ಕೊಳ್ತಾಳ ಎಂಬ ಪ್ರಶ್ನೆ ಈಗ ಮೂಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಈ ರೀತಿ ಪಾತ್ರ ಮುಂದುವರಿತಿರೋ ಸಂದರ್ಭದಲ್ಲಿ ಈಗ ಶ್ರೇಷ್ಠ ಕೂಡ ಈಗ ಎಂಟ್ರಿಯಾಗಿ ನನ್ನ ಗಂಡನ ನೀನು ಮನೆಯ ಹೊರಗೆ ಮಲಗಿಸ್ತಿದ್ದೀರಾ ಅಂತ ಹೇಳಿ ಬಡಿಯಲು ಹೋಗ್ತಾರೆ. ಇದೇ ಸಂದರ್ಭ ಹೊಡೆದಿದ್ದಾನೆ ಕೂಡ. ಈಗ ಇವೆಲ್ಲ ಬೆಳವಣಿಗೆ ಆದ ನಂತರ ಈಗ ಶ್ರೇಷ್ಠ ಪಾತ್ರಧಾರಿ ಮುಂದುವರಿಯುತ್ತೆ ಸಂದರ್ಭದಲ್ಲಿ ಇಲ್ಲ, ಈಗ ಶ್ರೇಷ್ಠ ತಾಂಡವನ ಬಿಟ್ಟು ಹೋಗೋ ಪಾತ್ರವನ್ನು ಮಾಡಿದ್ದಾರೆ. ಈ ರೀತಿ ಶ್ರೇಷ್ಠ ಪಾತ್ರಗಳಿಗೆ ಅಂತ್ಯವನ್ನು ಮಾಡ್ತಿದ್ದಾರೆ. ಅಂದರೆ ಈಗ ಟ್ರಯಾಂಗಲ್ ಲವ್ ಸ್ಟೋರಿ ಪಾತ್ರವನ್ನು ಈಗ ಶುರು ಮಾಡ್ತಿದ್ದಾರೆ. ಹಾಗಾಗಿ ಶ್ರೇಷ್ಠ ಪಾತ್ರರಿಗೆ ಅಂತ್ಯವಾಗಲಿದೆ. ಹೀಗಾಗಿ ಭಾಗ್ಯಲಕ್ಷ್ಮಿ, ಆದಿ ಮತ್ತು ತಾಂಡವ ನಡುವೆ ನಡೆಯುವಂಥ ಪ್ರೀತಿಯ ಮಧ್ಯೆ ಯಾರು ಗೆಲ್ತಾರೆ ಎಂಬುದೇ ಇರೋದು. ಈಗ ಶ್ರೇಷ್ಠ ಇಲ್ಲಿಗೆ ಅಂತ್ಯವಾಗಿ